ಮೂಡ ವಿಚಾರ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರಿಗೆ ಮುಜುಗರವನ್ನ ತಂದಿದ್ದಂತ ಒಂದು ಪ್ರಕರಣ ಇದು, ಮೂಡ ಪ್ರಕರಣ. ಮೂಡ್ ಔಟ್ ಮಾಡಿತ್ತು ಸಿದ್ದರಾಮಯ್ಯನವರಿಗೆ. ಈ ಮೂಡ ಹಗರಣದಲ್ಲಿ ಮತ್ತೊಂದು ಬಾಂಬ್ ಸಿಡಿತಾ ಇದೆ ಈಗ. ಸ್ನೇಹಮಯಿ ಕೃಷ್ಣರಿಂದ ಆಡಿಯೋ ಬಾಂಬ್. ಯಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಮಾತನಾಡಿರುವಂಥದ್ದು ಆಡಿಯೋದಲ್ಲಿ ಹಾಗಾದ್ರೆ ಅಂತ ನೋಡ್ತಾ ಹೋದಾದ್ರೆ, ನಟೇಶ್ ರದ್ದು ಎನ್ನಲಾದಂತ ಆಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರದ್ದು ಎನ್ನಲಾಗಿರುವಂತ ಆಡಿಯೋ ರಿಲೀಸ್ ಮಾಡಲಾಗಿದೆ. ಮೂಡಾ ಮಾಜಿ ಆಯುಕ್ತ ನಟೇಶ್ ಆಡಿಯೋ ರಿಲೀಸ್ ಮಾಡಿರುವಂಥದ್ದು ಸ್ನೇಹಮಯಿ ಕೃಷ್ಣ ಅವರು, ಸಾಮಾಜಿಕ ಹೋರಾಟಗಾರ. ಆಡಿಯೋ ರಿಲೀಸ್ ಮಾಡಿದ್ದಾರೆ. ಸ್ನೇಹಮಯಿ ಭೇಟಿಗೆ ಪ್ರಯತ್ನ ಮಾಡ್ತಿದ್ದಾರಂತೆ ನಟೇಶ್ ಅಂತ ಆ ಆಡಿಯೋದಲ್ಲಿದೆ. ಸ್ನೇಹಮಯಿ ಕೃಷ್ಣ ಅವರ ಭೇಟಿಗೆ ಪ್ರಯತ್ನ ಮಾಡಿದ್ರು ಅಂತ ಈ ಬಗ್ಗೆ ಆಪ್ತರೊಂದಿಗೆ ನಟೇಶ್ ಮಾತನಾಡಿರುವಂಥದ್ದು, ನಟೇಶ್ ಮಾತು ಅಂತ ಹೇಳಲಾಗ್ತಾ ಇರುವಂತ ಆಡಿಯೋ. ಸ್ನೇಹಮಯಿಯನ್ನ ಕನೆಕ್ಷನ್ ತಗೋಬೇಕಲ್ವಾ ಅಂತ ಹೇಳಿದಾರಂತೆ. ಆ ಆಡಿಯೋ ರಿಲೀಸ್ ಮಾಡಲಾಗಿದೆ. ಆಡಿಯೋ ರಿಲೀಸ್ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ನಟೇಶ್ ನನ್ನೇಕೆ ನೋಡಬೇಕು, ನನ್ನ ಜೊತೆ ಮಾತು ಯಾಕೆ ಆಡಬೇಕು, ಅವರು ನನಗೆ ಹಣದ ಆಮಿಷ ಒಡ್ಡಿ ಹಗರಣ ಮುಚ್ಚಿ ಹಾಕುವ ಅಂತ ಯತ್ನನ ಅನ್ನುವಂಥದ್ರ ಬಗ್ಗೆ ಮಾತನಾಡಿರುವಂಥದ್ದು ಸ್ನೇಹಮಯಿ ಕೃಷ್ಣ. ನಾನು ಆಮಿಷಕ್ಕೆ ಬಲಿಯಾಗಲ್ಲ ಅಂತ ಸ್ನೇಹಮಯಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಿ ಅವರ ಪೋಸ್ಟ್ ಅನ್ನ. ಸದ್ಯ ಮೂಡ ಹಗರಣದಲ್ಲಿ ಲೋಕಾಯುಕ್ತ ಹಾಗೂ ಇಡಿ ತನಿಖೆ ಎದುರಿಸ್ತಾ ಇರುವಂಥದ್ದು ನಟೇಶ್. ಸ್ನೇಹಮಯಿ ಕೃಷ್ಣ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂಥ ಪೋಸ್ಟ್ ಅನ್ನ ಗಮನಿಸಬಹುದು. ಮೂಡ ಪ್ರಕರಣದಿಂದ ನನ್ನನ್ನ ಹಿಂದೆ ಸರಿಸಲಿಕ್ಕೆ ಹಲವರು ನನಗೆ ಆಮಿಷ ಒಡ್ಡುವಂತ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಶ್ರೀನಿಧಿ ಹರ್ಷ ಎಂಬುವರು ಆಮಿಷ ಒಡ್ಡಿದಾಗ ದೂರನ್ನ ಕೊಟ್ಟಿದೆ. ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾಗಿರುವಂತ ಡಿ.ಬಿ. ನಟೇಶ್ ಅವರು ಅವರ ಆತ್ಮೀಯರೊಬ್ಬರಿಗೆ ಕರೆ ಮಾಡಿ ನನ್ನನ್ನ ಅವರ ಬಳಿಗೆ ಕರೆದುಕೊಂಡು ಬರುವಂತೆ ಹೇಳಿರುವಂತ ಧ್ವನಿ ಮುದ್ರಣ ಸಿಕ್ಕಿದೆ. ಈ ಧ್ವನಿ ಮುದ್ರಣವನ್ನ ಮಾನ್ಯ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಸಿ ತನಿಖೆಗೆ ಆದೇಶ ಮಾಡಲಿಕ್ಕೆ ಕೋರ್ತೇನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಫಸ್ಟ್ ಕೇಳ್ಕೊಂಬೇಡ. ಸ್ನೇಹಮಯಿ ಕೃಷ್ಣನ್ನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ್ನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ್ನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ್ನ ಏನಾದ್ರು ಇನ್ನು ಮೂಡ ಮಾಜಿ ಆಯುಕ್ತ ನಟೇಶ್ಗೆ ಮುಂಬಡ್ತಿ ವಿಚಾರ, ಸಿಎಸ್ ವಿರುದ್ಧವೂ ಕೂಡ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಸಿಎಸ್ ಯಾರು? ಶಾಲಿನಿ ರಜನೀಶ್, ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರು ಆರೋಪವನ್ನ ಮಾಡಿದ್ದಾರೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮುಂಬಡ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಮಾಡಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ಹಣ ನೀಡಿ ನಟೇಶ್ ಮುಂಬಡ್ತಿಯನ್ನ ಪಡೆದಿದ್ದಾರೆ. ಇದಕ್ಕೆ ಬೇಕಾದಂತ ದಾಖಲೆಗಳು ನನ್ನ ಬಳಿ ಇದ್ದಾವೆ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಆ ರೀತಿಯಾದಂಥ ದಾಖಲೆ ಏನಾದರೂ ಇದ್ರೆ, ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ದೊಡ್ಡ ಹಗರಣನೆ ಆಗುತ್ತೆ. ಅದು ಎಲ್ಲವನ್ನೂ ಕೋರ್ಟ್ಗೆ ಸಲ್ಲಿಸ್ತೇನೆ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ದಾಖಲೆಗಳು ಇದಾವಂತೆ. ಯಾವ ರೀತಿಯಾದಂಥ ದಾಖಲೆಯನ್ನು ಕೊಟ್ಟಿದ್ದಾರೆ? ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ, ಅದಾದ್ಮೇಲೆ ಮುಂಬಡ್ತಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಆಗಿದೆಯಾ, ಅಥವಾ ಕೋಟ್ಯಾಂತರ ರೂಪಾಯಿ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆಡಿಯೋ ಇದೆಯಾ ಗೊತ್ತಿಲ್ಲ. ಆದರೆ ದಾಖಲೆಗಳಿದಾವೆ ಅಂತ ಹೇಳಿದ್ದಾರೆ. ಶಾಲಿನಿ ರಜನೀಶ್ಗೆ ಹಣ ಸಂದಾಯ ಮಾಡಿದ್ದಾರೆ. ಈ ಬಗ್ಗೆ ಶಾಲಿನಿ ರಜನೀಶ್ಗೂ ಪತ್ರವನ್ನ ಬರೆದಿದ್ದೇನೆ. ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ. ಆ ಆಡಿಯೋದಲ್ಲಿ 1 to 1 ಮಾತನಾಡೋಣ, ಕನೆಕ್ಷನ್ ತಗೊಳ್ಳಿ ಅಂತ ಅಷ್ಟೇ ಇರುವಂಥದ್ದು. ಹಿಂದೇನಿದೆ ಮುಂದೇನಿದೆ ಅದ್ಯಾವುದೂ ಕೂಡ ಇಲ್ಲ. ಇಷ್ಟನ್ನು ಮಾತ್ರ ಯಾಕೆ ಬಿಟ್ಟಿದ್ದಾರೆ? ಯಾವಾಗಿನ ಆಡಿಯೋ? ಮತ್ತೆ ಸ್ನೇಹಮಯಿ ಕೃಷ್ಣ ಅವರು ಏನಾದರೂ ಮಾತನಾಡಿದ್ರಂತ, ಅವರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತವ್ರು ಯಾರು? ಇದ್ರ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ?
ಪೃಥ್ವಿ ಏನು ಮೈಸೂರಿನ ಮೂಡ 50-50 ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಬಂಧಿಸಿದಂತೆ ಲೋಕಾಯುಕ್ತ ಏನೋ ಬಿ ರಿಪೋರ್ಟ್ ಸಲ್ಲಿಸಿತ್ತು, ಅದನ್ನ ನ್ಯಾಯಾಲಯವು ಕೂಡ ಅಂಗೀಕರಿಸಿತ್ತು. ಆದ್ರೆ ಇದೀಗ ಸ್ನೇಹಮಯಿ ಕೃಷ್ಣ ಮತ್ತೊಂದು ಬಾಂಬನ್ನು ಹಾಕಿರುವಂತದ್ದು, ನನಗೆ ಹಣದ ಆಮಿಷವನ್ನ ಒಡ್ಲಾಗ್ತಿದೆ. ಹಿಂದೆ ಹರ್ಷ ಹಾಗೂ ಶ್ರೀನಿಧಿ ಎಂಬುವರು ಹಣದ ಆಮಿಷವನ್ನ ಒಡ್ಡಿದ್ರು. ಇದೀಗ ಖುದ್ದು ನನ್ನ ಆಪ್ತರೊಬ್ಬರಿಗೆ DB ನಟೇಶ್ ಏನು ಮೈಸೂರಿನ ಹಿಂದಿನ ಆಯುಕ್ತರಾಗಿದ್ದಂತ ನಟೇಶ್ ಅವರು ಕರೆ ಮಾಡಿ 1-to-1 ಸ್ನೇಹಮಯಿ ಕೃಷ್ಣ ಅವರಿಗೆ ನಾನು ಮಾತನಾಡಬೇಕು, ಅವ್ರನ್ನ ವ್ಯವಸ್ಥೆ ಮಾಡ್ಕೊಡಿ ಎನ್ನುವ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಅಂತ. ಆದ್ರೆ ಸದ್ಯಕ್ಕೆ ಒಂದು ತುಣುಕನ್ನಷ್ಟೇ ಆಡಿಯೋನ ಸ್ನೇಹಮಯಿ ಕೃಷ್ಣ ಅವರು ರಿಲೀಸ್ ಮಾಡಿರುವಂತದ್ದು. ಮತ್ತೊಂದು ತುಣುಕನ್ನು ಕೂಡ ನಾನು ಶೀಘ್ರದಲ್ಲೇ ರಿಲೀಸ್ ಮಾಡ್ತೀನಿ ಸಂಪೂರ್ಣ ಆಡಿಯೋನ ಅಂತ ಹೇಳಿರುವಂತದ್ದು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ, ಆಯುಕ್ತರಾದ DB ನಟೇಶ್ ಅವರು ಯಾಕಾಗಿ ಸ್ನೇಹಮಯಿ ಕೃಷ್ಣ ಅವರಿಗೆ 1-to-1 ಜೊತೆ ಮಾತನಾಡಬೇಕು ಅಂತ ಆಪ್ತರೊಂದಿಗೆ ಹೇಳಿದ್ದಾರೆ ಅನ್ನುವಂಥದ್ದು ಒಂದು ಕಡೆ. ಅದೇ ಮತ್ತೊಂದು ಕಡೆ ಈಗಾಗಲೇ ಏನು ಮೂಡಾದಲ್ಲಿ ಹಗರಣವನ್ನ ಮಾಡಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಹಿಂದಿನ ಆಯುಕ್ತರಾಗಿದ್ದ ದಿನೇಶ್ ಅವ್ರನ್ನ ಅಮಾನತು ಮಾಡಲಾಗಿತ್ತು. ಅಲ್ಲದೆ ಅವ್ರಿಗೆ ಈಗಾಗಲೇ ED ಹಾಗೂ ಲೋಕಾಯುಕ್ತದಲ್ಲಿ ತನಿಖೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಆದ್ರೆ ನಟೇಶ್ ಅವ್ರನ್ನ ಅಮಾನತು ಸಹ ಮಾಡಿಲ್ಲ, ಅಲ್ಲದೆ ಅವ್ರಿಗೆ ಮುಂಬಡ್ತಿಯನ್ನು ಸಹ ಕೊಟ್ಟಿರುವಂತದ್ದು. ಇದನ್ನು ಕುರಿತಾಗಿಯೂ ಸಹ ಅವರು ಗಂಭೀರವಾದಂತಹ ಆರೋಪವನ್ನು ಶಾಲಿನಿ ರಜನೀಶ್ ಅವ್ರ ಮೇಲೆ ಮಾಡ್ತಾ ಇರುವಂತದ್ದು. ಸರ್ಕಾರದ CS ಆಗಿರುವಂತಹ ಶಾಲಿನಿ ರಜನೀಶ್ ಅವರು ಕೋಟ್ಯಾಂತರ ರೂಪಾಯಿ ನಗದನ್ನ ಪಡ್ಕೊಂಡು ಅವರಿಗೆ ಮುಂಬಡ್ತಿಯನ್ನ ಕೊಟ್ಟಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರು ಮುಂಬಡ್ತಿಯನ್ನ ಕೊಡುವ 3 ದಿನಗಳ ಮುಂದೆನೆ ನನಗೆ ಈ ಮಾಹಿತಿ ಬಂದಿತ್ತು. ಆದ್ರೆ ನಾನು ಮೈಸೂರಿನಲ್ಲಿ ಇಲ್ಲದ ಕಾರಣ ಅದು ಒಂದಷ್ಟು ದಾಖಲೆಗಳನ್ನ ನಾನು ತೆಗೆದುಕೊಳ್ಳಿಕ್ಕಾಗಲಿಲ್ಲ. ಆದ್ರೆ ಇನ್ನಷ್ಟು ದಾಖಲೆಗಳು ನನ್ನ ಬಳಿ ಇದೆ, ಅದನ್ನು ಕೂಡ ನಾನು ಕೋರ್ಟ್ಗೆ ಸಲ್ಲಿಸ್ತೇನೆ. ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಿ ಅಂತ ಹೇಳಿ ನಾನು ಶಾಲಿನಿ ರಜನೀಶ್ ಅವ್ರಿಗೂ ಕೂಡ ಪತ್ರವನ್ನ ಬರೆದಿದ್ದೇನೆ ಅಂತ ಹೇಳಿ ಈಗ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂತದ್ದು. ಅಲ್ಲದೆ ಎಲ್ಲೋ ಒಂದು ಕಡೆ DB ನಟೇಶ್ ಅವ್ರು ಏನಿದ್ದಾರೆ, ಈ ಹಿಂದೆ ಸಾಕಷ್ಟು ಪ್ರಮಾಣದಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಸೈಟ್ಗಳನ್ನ ಹಂಚಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿತ್ತು. ಇದೀಗ ಈ ಆಡಿಯೋ ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ನಟೇಶ್ ಅವರು ಕೃಷ್ಣ ಅವ್ರನ್ನ ಸಂಪರ್ಕ ಮಾಡಿ ಕೇಸ್ನಿಂದ ಹಿಂದೆ ಸರಿ ಅಂತ ಹೇಳುವಂತ ನಿಟ್ಟಿನಲ್ಲಿ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಅಂಶ ಕಾಡ್ತಾ ಇರುವಂತದ್ದು ಪೃಥ್ವಿ. ಅಲ್ಲ, ಓಕೆ, ಆಡಿಯೋ ಯಾವಾಗಿಂದು ಅಂತ ಏನಾದರೂ ಗೊತ್ತಾಯ್ತಾ? ಮತ್ತೊಂದು ಕಡೆ ಶಾಲಿನಿ ರಜನೀಶ್ ಅವರ ಮೇಲೂ ಕೂಡ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಹಣವನ್ನ ಪಡ್ಕೊಂಡು ಅವರಿಗೆ ಮುಂಬಡ್ತಿಯನ್ನ ಕೊಡಲಾಗಿದೆ ಅಂತ. ಅಂದ್ರೆ ದಾಖಲೆ ಇದೆ ಅಂತ ಹೇಳ್ತಾ ಇದಾರಲ್ಲ, ಯಾವ ರೀತಿಯಾದಂಥ ದಾಖಲೆ ಅಂತೆ? ಹಣ ಟ್ರಾನ್ಸಾಕ್ಷನ್ ಏನಾದರೂ ಆಗಿರುವಂಥದ್ರ ಬಗ್ಗೆ ದಾಖಲೆ ಅಂತ, ಅಥವಾ ಆಡಿಯೋ ವಿಚಾರ ಏನಾದರೂ ಇದೆಯಾ ಇವ್ರ ಹತ್ರ, ಅಥವಾ ಬೇರೆ ಏನಿದೆ ಅಂತೆ ದಾಖಲೆ ಅಂದ್ರೆ? ಪೃಥ್ವಿ, ಇವರು ಸ್ನೇಹಮಯಿ ಕೃಷ್ಣ ಅವರ ಆರೋಪದ ಪ್ರಕಾರ ಅವರು ಏನು ಟ್ರಾನ್ಸಾಕ್ಷನ್ ಮಾಡಿಲ್ಲ, ಬದಲಾಗಿ ಬೈ ಹ್ಯಾಂಡ್ ಹಣ ಸಂದಾಯ ಆಗಿದೆ. ಬೆಂಗಳೂರಿನಿಂದ ಬಂದಂತ ಕೆಲವೊಬ್ರು ಅಧಿಕಾರಿಗಳು ಮೈಸೂರಿನಲ್ಲಿ DB ನಟೇಶ್ ಅವರ ಆಪ್ತರ ಒಂದು ಸಹಚಾರ ಅಂದ್ರೆ ಆಪ್ತರನ್ನ ಸಂಪರ್ಕ ಮಾಡಿ ಹಣವನ್ನ ಒಂದು ಕಾರ್ನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತ ದಾಖಲೆಗಳನ್ನ ನಾನು ಶೀಘ್ರದಲ್ಲೇ ಕೊಡ್ತೇನೆ, ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತೇನೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇರುವಂತದ್ದು. ಆದ್ರೆ ಎಷ್ಟರ ಮಟ್ಟಿಗೆ ಸ್ನೇಹಮಯಿ ಕೃಷ್ಣ ಅವರು ಹೇಳಿರುವಂತ ನಿಜಕ್ಕೂ ಕೂಡ ದಾಖಲೆಗಳು ಇದಾವ? ಬೆಂಗಳೂರಿನಿಂದ ಅಧಿಕಾರಿಗಳು ಬಂದು ಹಣವನ್ನ ಮೈಸೂರಿನಲ್ಲಿ DB ನಟೇಶ್ ಅವರ ಆಪ್ತರೊಂದಿಗೆ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯ ಸದ್ಯಕ್ಕೆ ದಾಖಲೆಗಳು ನಮ್ಮ ಬಳಿ ಇಲ್ಲ. ಆದ್ರೆ ಸ್ನೇಹಮಯಿ ಕೃಷ್ಣ ಅವರು ಗಂಭೀರವಾದಂತ ಆರೋಪ ಇರುವಂತದ್ದು. ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ನಾನು ಕೋರ್ಟ್ಗೆ ಸಲ್ಲಿಸ್ತೇನೆ. ಅವರ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ದಂಥದ್ದು ನಿಜ, ಅವ್ರ ಕಾರ್ನಲ್ಲಿ ಬಂದು ಯಾವ ಕಾರ್ನಲ್ಲಿ ಬಂದಿದ್ರು, ಆ ಕಾರ್ ನಂಬರ್ ಏನು, ಎಷ್ಟು ಕೋಟಿ ಹಣವನ್ನ ತೆಗೆದುಕೊಂಡು ಹೋದ್ರು ಅನ್ನುವ ನಿಟ್ಟಿನಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೋರ್ಟ್ಗೆ ಸಲ್ಲಿಸ್ತೇನೆ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ನಿಜಕ್ಕೂ ಕೂಡ ಕೋರ್ಟ್ಗೆ ಸಲ್ಲಿಸ್ತಾರ, ಅಥವಾ ಬಂದಿದ್ದಂತ ಅಧಿಕಾರಿಗಳು ಯಾರು, ಎಷ್ಟು ಪ್ರಮಾಣದ ಹಣ ತೆಗೆದುಕೊಂಡು ಹೋಗಿದ್ದಾರೆ, ಅಂದ್ರೆ DB ನಟೇಶ್ ಮುಂಬಡ್ತಿಗೆ ಹಣವನ್ನು ಕೊಟ್ಟು ಮಾಡ್ಕೊಂಡಿರೋದು ನಿಜಾನ ಅನ್ನುವಂಥದ್ದನ್ನ ಅಂದ್ರೆ ಈ ಬಗ್ಗೆ ಅಧಿಕಾರಿಗಳ ತನಿಖೆ ಅಥವಾ ಶಾಲಿನಿ ರಜನೀಶ್ ಅವರೇ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ ಪೃಥ್ವಿ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.